ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ 5 ಪೋರ್ಟಲ್ ಮಾಡಿದ್ದೀರಾ ಅನ್ಕೋತೀನಿ. ಇನ್ನೂ ಮಾಡಿಲ್ಲ ಅಂದರೆ ಇವತ್ತು 12 o'clock ತನಕ ಟೈಮ್ ಇದೆ, ದಯವಿಟ್ಟು ಹೋಗಿ ಮಾಡಿ. ಸೊ ಹಾಗಾದರೆ ನಮ್ಮ 5 ಪೋರ್ಟಲ್ದು ಎನರ್ಜೀಸ್ ಚೆಕ್ ಮಾಡಬೇಕು ಅಲ್ವಾ? ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ಅದನ್ನು ಚೆಕ್ ಮಾಡಬೇಕು ಅಲ್ವಾ? ಬಿಕಾಸ್ 5 ಈಸ್ ಅನ್ ಏಂಜಲ್ ನಂಬರ್. 5 ಅಂದರೆ ನ್ಯೂ ಬಿಗಿನಿಂಗ್ಸ್, ನ್ಯೂ ಆಪರ್ಚುನಿಟಿ ಅಂತ ಅರ್ಥ. ಹೊಸ ಹೊಸ ಆಪರ್ಚುನಿಟಿಗಳನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಆ್ಯಂಡ್ ಹೊಸ ಯಾವುದೇ ಒಂದು ನೀವು ಸ್ಟೆಪ್ ತೊಗೋಬೇಕು ಅಂದರೂ ಅಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಂತ ಅರ್ಥ. ಸೊ ಬೇರೆ ಏಂಜಲ್ ನಂಬರ್ಸ್ನ ಕೇಳಬೇಡಿ. ಐ ವಿಲ್ ಮೇಕ್ ಎ ಸಪ್ರೇಟ್ ವಿಡಿಯೋ. ಆ್ಯಂಡ್ ಎನರ್ಜಿನ ಕ್ಲೇಮ್ ಮಾಡೋದಕ್ಕೆ ನೀವು ಕಾಮೆಂಟಲ್ಲಿ 555 ಅಂತ ಟೈಪ್ ಮಾಡಿ. ಆ್ಯಂಡ್ ಪ್ಲೀಸ್ ಯಾರಿಗೆ ಪ್ರೈವಸಿ ಇಶ್ಯೂ ಇದ್ದು ಕಮೆಂಟ್ ಮಾಡೋಕ್ಕಾಗಲ್ಲ, ವಿಡಿಯೋ ಲಿಂಕ್ನ ಕಳಿಸ್ಬಿಟ್ಟು ನನಗೆ ಮೆಸೇಜ್ ಕಳಿಸ್ಬೇಡಿ. ನಿಮಗೆ ಕಾಮೆಂಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಲೈಕ್ ಕೊಡಿ. ದಟ್ ಈಸ್ ಆಲ್ಸೋ ಅ ಕ್ಲೇಮಿಂಗ್ ಎನ್ ಎನರ್ಜಿ. ಸೊ ಇಲ್ಲಿ 2 ಪೈಲ್ನ ಇಟ್ಟಿದ್ದೀನಿ, ಒಂದು ಟೈಗರ್ ಐ ಆ್ಯಂಡ್ ಇನ್ನೊಂದು ರೋಸ್ ಕ್ವಾಟ್ಸ್. ಇದನ್ನು ಟಂಬಲ್ಸ್ ಅಂತ ಅಂತೀವಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ಮಂಜುಳಾ ಅಂತ ಇದ್ದಾರೆ, ಅವ್ರ ಹತ್ರ ನೀವು ಈ ಕ್ರಿಸ್ಟಲ್ಸ್ನ ನೀವು ಪರ್ಚೇಸ್ ಮಾಡಬಹುದು. ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಕಾಂಟ್ಯಾಕ್ಟ್ ಅವ್ರು. ನಿಮ್ಗೆ ಯಾವ ಥರ ಕ್ರಿಸ್ಟಲ್ ಬೇಕೋ ಅವ್ರ ಹತ್ರ ತೊಗೋಬೋದು. ಆ್ಯಂಡ್ ಪೆಂಡುಲಮ್ ಕ್ಲಾಸ್ಗೆ ಯಾರು ಇನ್ನೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಮಾಡ್ಕೊಳ್ಳಿ. ಇಟ್ಸ್ ಅ ಬೆಸ್ಟ್ ಹೀಲಿಂಗ್ ಕ್ಲಾಸ್ ಅಂತ ಹೇಳಬಹುದು. ಆ್ಯಂಡ್ ಡೇಟಿನ ಅನೌನ್ಸ್ ಮಾಡಿಲ್ಲ, ಆದಷ್ಟು ಬೇಗ ನಾನು ಮಾಡ್ತೀನಿ. ಓಕೆ, ಇದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಈಗ ನಾವು ಒಂದು ಪೀರಿಯಡ್ ಆಫ್ ಟೈಮ್ ಹೇಳಿದ್ವಿ ಅಂತ ಹೇಳಿದ್ರೆ, ಈಗ 4 months 4 weeks ಅವ್ರು ಏನೋ ಟೈಮ್ ಹೇಳಿರ್ತೀನಿ ಅಂತಂದರೆ ಅದು ಜನರಲಿ ಎಲ್ಲರಿಗೂ ಅಂತ ಸೇರಿ ಹೇಳಿರ್ತೀನಿ. ಬಟ್ ಇನ್ ಕೇಸ್ ಅದ್ರ ಒಳಗೇ ನಿಮಗೆ ಆದರೆ ಇಟ್ಸ್ ಅ ಬ್ಲೆಸ್ಸಿಂಗ್ಸ್. ನಿಮ್ಮ ಒಂದು ಗುಡ್ ಕರ್ಮ ಅಥವಾ ಗುಡ್ ವಿಲ್ ನಿಮಗೆ ಅದನ್ನು ಬ್ಲೆಸ್ಸಿಂಗ್ನ ಕೊಟ್ಟಿದೆ ಅಂತ ಅರ್ಥ. ಸೊ ಪರ್ಸ್ನಲ್ ಗೈಡೆನ್ಸ್ ತೊಗೊಂಡಾಗ ನಿಮಗೆ ಇಷ್ಟೇ ಅಂತ ನಿಮಗೆ ಪರ್ಸ್ನಲಾಗಿ ಹೇಳಬಹುದೇ ಹೊರತು ಇಲ್ಲಿ ಜನರಲ್ ಆಗಿರುತ್ತೆ. ಸೊ ಇದರಲ್ಲಿ ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಇನ್ನು ಸ್ವಲ್ಪ ದಿನದಲ್ಲಿ ಏನೋ ಒಂದು ವಿಷಯ ಗೊತ್ತಾಗುತ್ತೆ ಅನ್ನೋದಿದ್ದರೆ ಜಸ್ಟ್ ಎಸ್ ಆರ್ ನೋ ಅಥವಾ ಮೆಸೇಜನ್ನಷ್ಟೇ ಕನ್ಸಿಡರ್ ಮಾಡಿ, ಡ್ಯೂರೇಷನ್ನ ಕನ್ಸಿಡರ್ ಮಾಡಬೇಡಿ. ಹೋಪ್ ಯು ಗೈಸ್ ಅಂಡರ್ಸ್ಟುಡ್. ಸೊ ಲೆಟ್ಸ್ ಸಿ. ಸೊ ನೋಡೋಣ, ನಿಮ್ಮ ಪೈಲ್ ಯಾವುದು ಅಂತ ಚೂಸ್ ಮಾಡ್ಕೊಳ್ಳಿ. ಪೈಲ್ ಟೈಗರ್ ಐ ಬೇಕಾ ಅಥವಾ ರೋಸ್ ಕ್ವಾಟ್ಸ್ ಟಂಬಲ್ನ ಚೂಸ್ ಮಾಡ್ತೀರಾ, ನಿಮಗೆ ಬಿಟ್ಟಿದ್ದು. ನೋಡೋಣ ನಿಮಗೆ ಪೋರ್ಟಲಿಂದು ಎನರ್ಜಿ ಹೇಗೆ ವೈಬ್ರೇಟ್ ಆಗ್ತಿದೆ ಅಂತ. ಸೊ ಪೈಲ್ 1 ಟೈಗರ್ ಐನ ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೆ ಏನಿದೆ ಅಂತ ನೋಡೋಣ. ಅಬಂಡೆನ್ಸ್, ಬ್ಯೂಟಿಫುಲ್. ನಿಮಗೆ ಸ್ಪೆಷಲಿ ಈ ಜಾಬ್ ಆಪರ್ಚುನಿಟಿ ಅಥವಾ ಈ ಒಂದು ಏನು ಹೇಳ್ತೀವಿ ಬಿಸ್ನೆಸ್ ಆರ್ ಮನಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ ನೀವು, ಇಟ್ಸ್ ಅ ಬಿಗ್ ಎಸ್ ಫ್ರಮ್ ಏಂಜಲ್ಸ್. ಅಬಂಡೆನ್ಸ್ ಅಂದ ತಕ್ಷಣ ಓವರಾಲ್ ಬರುತ್ತೆ. ಈಗ ಪ್ರಾಸ್ಪ್ಯಾರಿಟಿ ಅಂದಿದ್ರೆ ಬರೀ ದುಡ್ಡು ಅಂತ ಹೇಳ್ಬೋದು, ಬಟ್ ಅಬಂಡೆನ್ಸ್ ಇಸ್ ಫಾರ್ ಎವ್ರಿಥಿಂಗ್. ಓಕೆನಾ, ಎಲ್ಲದೂ ಇನ್ಕ್ಲೂಡ್ ಆಗುತ್ತೆ ಅಬಂಡೆನ್ಸಲ್ಲಿ. ಸೊ ಇಟ್ಸ್ ಅನ್ 100% ಎಸ್. ನಿಮ್ಮದು ಪೋರ್ಟಲಿನ ಎನರ್ಜಿ ತುಂಬ ಚೆನ್ನಾಗಿದೆ. ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಎಲ್ಲದೂ ನಿಮಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸಿಗುತ್ತೆ. ಅದು ವಿತ್ ಲಾಟ್ ಆಫ್ ಅಬಂಡೆನ್ಸ್, ಖುಷಿ, ಸಂತೋಷ ಇರುತ್ತೆ ಅದರಲ್ಲಿ. ನಿಮಗೆ ಅದು ಬಂದು ಸಿಕ್ಕಾಗ ಆ ಆನಂದನ ತಡ್ಕೊಳಕ್ಕಾಗಲ್ಲ. ಆ ರೀತಿಯಾದಂತಹ ಎನರ್ಜಿನ ನಮ್ಮ ಪೈಲ್ 1 ಯಾರು ಚೂಸ್ ಮಾಡಿದರೆ ಅವ್ರಿಗೆ ಸಿಗ್ತಾ ಇದೆ. ವಿಶ್ ಯು ಆಲ್ ದಿ ಬೆಸ್ಟ್. ನಿಮಗೆ ಹೀಗೆ ಸಕ್ಸಸ್ ಸಿಗಲಿ. ಥ್ಯಾಂಕ್ ಯು. ಸೊ ಪೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ರೋಸ್ ಕ್ವಾಟ್ಸ್ ಟೆಂಬಲ್. ನೋಡೋಣ ನಿಮಗೆ ಏನು ಮೆಸೇಜ್ ಇದೆ ಏಂಜಲ್ಸ್ ಕಡೆಯಿಂದ ಅಂತ ಹೇಳಿ. ಆಪರ್ಚುನಿಟಿ, ಬ್ಯೂಟಿಫುಲ್. ಸೊ ನಿಮಗೆ ಇಷ್ಟು ದಿನ ಯಾವುದಕ್ಕೂ ಒಂದು ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ ಅನಿಸುತ್ತೆ, ಬಟ್ ಈ ಒಂದು 5 ಪೋರ್ಟಲಿನ ಎನರ್ಜಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಇನ್ ಯುವರ್ ಲೈಫ್. ಲವ್ ಲೈಫ್ ಆಗಿರ್ಬೋದು ಅಥವಾ ನೀವು ಕೆರಿಯರ್, ಮನಿ ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದು ಎಲ್ಲದರಲ್ಲೂ ನಿಮಗೆ ಆಪರ್ಚುನಿಟೀಸ್ ಕಮ್ಮಿ ಇತ್ತು ಅಂತ ಅನಿಸುತ್ತೆ. ಯಾವುದೇ ಥರ ಚಾನ್ಸಸ್ ಸಿಗ್ತಾ ಇರಲಿಲ್ಲ, ಬಟ್ ಇವಾಗ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ಏಂಜಲ್ಸು. ಪೋರ್ಟಲ್ ಓಪನ್ ಆಗಿದೆ, ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ ಆ್ಯಂಡ್ ಆ್ಯಕ್ಷನ್ ತೊಗೊಳ್ಳಿ. ಏನೇ ಆಪರ್ಚುನಿಟಿ ಬಂದರೂ ನೀವು ಕೈ ಕಟ್ಟಿ ಕೂತ್ಕೊಂಡ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ನಿಮಗೆ ಆಪರ್ಚುನಿಟಿ ಬರ್ತಾ ಇದೆ, ಯಾವ ಥರ ಬರ್ತಿದೆ, ಹೇಗೆ ಬರ್ತಿದೆ, ನೀವೇ ಒಂದು ಹೆಜ್ಜೆ ಮುಂದೆ ಇಟ್ಟು ನೋಡಿ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಓಕೆ, yes, thank you so much. All the best, guys.